ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದು ರಾಜ್ಯದ ಜನರಿಗೆ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಿದೆ. ಯಾದಗಿರಿಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮೊಹರಂ ಅಗ್ನಿಕುಂಡವನ್ನು ತುಳಿದು ಸಾವನ್ನಪ್ಪಿದ ಪೂಜಾರಿ. ಹಾರ್ಟ್ ಅಟ್ಯಾಕಿಗೆ ಹಳೆಪ್ಪ ಪೂಜಾರಿ 44 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಮನೆಗೆ ಬರೋ ಅಷ್ಟರಲ್ಲೇ ಹಾರ್ಟ್ ಅಟ್ಯಾಕಿಗೆ ಹಠಾತ್ ಆಗಿ ಸಾವನ್ನಪ್ಪಿದ್ದಾರೆ. ಯಾದಗಿರಿ ತಾಲೂಕಿನ ಶೆಟ್ಟಿಕೇರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೊಹರಂ ಅಗ್ನಿಕುಂಡ ತುಳಿದು ಪೂಜಾರಿ ಸಾವನ್ನಪ್ಪಿರುವಂಥದ್ದು, ಅದು ಕೂಡ ಹಾರ್ಟ್ ಅಟ್ಯಾಕಿಗೆ. ಹಳೆಪ್ಪ ಅಂಥೇಳಿ 44 ವರ್ಷದ ವ್ಯಕ್ತಿ ಈಗ ಹಾರ್ಟ್ ಅಟ್ಯಾಕಿಗೆ ಸಾವನ್ನಪ್ಪಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಮೊಹರಂ ಆಚರಣೆಯಲ್ಲಿ ಚೆನ್ನಾಗಿ ಕುಡಿದಿದ್ದಾರೆ, ಅಗ್ನಿಕುಂಡವನ್ನು ಹಾದಿದ್ದಾರೆ. ಅದಾದಮೇಲೆ ಇನ್ನೇನು ಮನೆಗೆ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಎದೆನೋವು ಕಾಣಿಸ್ಕೊಂಡಿದೆ. ಕಟ್ ಮಾಡಿದರೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಅದು ಕೂಡ ಹಾರ್ಟ್ ಅಟ್ಯಾಕಿಗೆ. ಈ ರೀತಿ ರಾಜ್ಯದ ಹಲವು ಕಡೆಗಳಲ್ಲಿ ಘಟನೆಗಳಾಗ್ತಾನೇ ಇದೆ.